ಕಡಲೆಬೇಳೆ ಮತ್ತು ರವೆ ಹಾಕಿ ಪಾಯಸ ಮಾಡ್ತಾಯಿದ್ದೀವಿ. ಇಲ್ಲಿ ಕಡಲೆಬೇಳೆನ ಬೇಯಿಸ್ಕೊಂಡಿದ್ದೀವಿ. ಅದಾದಮೇಲೆ ರವೆಯನ್ನು ಹುರ್ಕೊಂಡು ತಣ್ಣಾದಮೇಲೆ ನೀರಲ್ಲಿ ಇದನ್ನು ಕರಡಿ ಹಾಕೋದ್ರಿಂದ ಕಡಲೆಬೇಳೆ ಬೆಂದಾದಮೇಲೆ ಮತ್ತು ನಾವು 2 ತೆಂಗಿನಕಾಯಿನ ಹಾಲು ತಗೊಂಡಿರೋ ಅದನ್ನು ಕೂಡ ಹಾಕೋದು ಈಗೆಲ್ಲ ಒಟ್ಟಿಗೆ ಕಡಲೆಬೇಳೆ ಬೆಂದಾದಮೇಲೆ. ಸರಿ ಮಾಡಿ ತಿರ್ಸ್ಬೇಕು, ಇಲ್ಲಾಂದರೆ ರವೆ ಉಂಡೆ ಆಗಿಬಿಡ್ತದೆ. ನೋಡಿ ದಪ್ಪ ಆದಂಗೆ ನಾವು ಬಿಸಿ ನೀರು ಕಾಯಿಸಿಟ್ಕೊಳ್ಬೇಕು, ಅದನ್ನು ಹಾಕ್ತಾ ಹೋಗಬೇಕು. ಇದಕ್ಕೆ ನಾವು ಹಾಲು ಹಾಕಬೇಕು, ಅಂದರೆ ಎಮ್ಮೆದು ದನದ್ದು ಹಾಲು ಹಾಕೋದು ಕೂಡ ಭಾರಿ ಟೇಸ್ಟ್ ಬರ್ತದೆ. ನಾವು ಮನೇಲಿ ಈಗ ಹಾಲಿಲ್ಲ ನೋಡಿ, ಹಾಗಾಗಿ ತೆಂಗಿನ ಹಾಲನ್ನು ಮಾತ್ರ ಹಾಕಿದ್ದು. ಮತ್ತೇನಾದರೆ ಇನ್ನೂ ಬೆಲ್ಲ ಹಾಕಲಿಲ್ಲ, ಸ್ವಲ್ಪ ಲೇಟ್ ಉಂಟು ಇದು ಇನ್ನೂ. ಅಂದರೆ ನಮಗೆ ಎಷ್ಟು ಬೇಕು ನೋಡಿ ಅಲ್ಲಿವರೆಗೂ ಇದು ನೀರನ್ನೆಲ್ಲ ಹಾಕಿ ಕುದೀತಾ ಬಂದಂಗೆ ನಾವು ಬೆಲ್ಲವನ್ನೆಲ್ಲ ಹಾಕೋದು. ಈಗ ಇದು ಇನ್ನೂ ಹದ ಆಗಲಿಲ್ಲ ನೋಡಿ, ದಪ್ಪ ಆಗ್ತಾ ಇದೆ. ಮತ್ತು ನಾವು ಬಿಸಿ ನೀರನ್ನೆಲ್ಲ ಹಾಕ್ತಾ ಇರಬೇಕು. ಈಗ ಅದಕ್ಕಾಗಿ ನಾವು ಬೆಲ್ಲ ಎಲ್ಲ ಹಾಕಲಿಲ್ಲ. ಇದು ಕಡಲೆಬೇಳೆ ಮತ್ತು ರವೆ ನನ್ನ ಫೇವ್ರೇಟ್ ಪಾಯಸ. ಆದಮೇಲೆ ಹೆಸರುಬೇಳೆ ಪಾಯಸ, 2 ನನ್ನ ಫೇವ್ರೇಟ್ ಪಾಯಸ ನೋಡಿ. ಈಗ ದಪ್ಪ ಆಗ್ತಾ ಇದೆ ಇದು. ಸಕ್ಕರೆ ಮತ್ತು ಬೆಲ್ಲ ಹಾಕ್ತಾ ಇದ್ದೀವಿ ಈಗ. ಸಾಕಾಗೋದಪ್ಪ, ತಿರ್ಸೇವೆ ಇಲ್ಲಿ ಸಾಕು. ಉಪ್ಪು ಹಾಕು. ನೋಡಿ ಈಗ ತುಪ್ಪ ಮತ್ತು ಅದು ಎಲೆ, ನಾವು ಬಿರಿಯಾನಿಗಾಗಲಿ ಮತ್ತು ರೈಸ್ ಮಾಡುವಾಗ ಪಲಾವಿಗೆಲ್ಲ ಹಾಕ್ತೀವಲ್ಲ, ಆ ಎಲೆಯನ್ನು ಹಾಕಿದ್ದೀನಿ. ಪರಿಮಳ ಹೋಗ್ತದೆ ಅಂತ ಪಾಯಸಕ್ಕೂ ಕೂಡ. ಸೊ ಇನ್ನು ಕುದಿಬೇಕಿದು ಚೆನ್ನಾಗಿ. ಇದು ಇನ್ನೂ ದಪ್ಪ ಆಗ್ತದೆ ತಣ್ಣಾದ್ಮೇಲೆ. ಮತ್ತು ಈಗ ಕುದಿಯೋಕ್ಕೂ ಕೂಡ ಟೈಮ್ ಉಂಟಲ್ಲ. ಇದ್ದೀನಿ ನನ್ನ ಬುಲ್ಲಣ್ಣ. ಬುಲ್ಲಣ್ಣ ಲೇ ಬುಲ್ಲ, ಇಲ್ಲ ನೋಡ, ಇಲ್ಲ ನೋಡ, ಇಲ್ಲ ನೋಡು, ಇಲ್ಲ ನೋಡಿ, ಇಲ್ಲಿದ್ದೇನೆ ನಮ್ಮ ಬುಲ್ಲಣ್ಣ. ಬುಲ್ಲಣ್ಣ, ನಿಂಗೆ ಇವತ್ತು ತರಕಾರಿ ಊಟ ಸ್ಪೆಷಲ್ಲು ಆಯಿತಾ? ಮೀನಿಲ್ಲ, ಚಿಕನ್ ಇಲ್ಲ, ತರಕಾರಿ ಸ್ಪೆಷಲ್ಲು. ಕಡಲೆಬೇಳೆ ಪಾಯಸ ಮತ್ತು ಹುಳಿ ಸಾಂಬಾರು ಆಯಿತಾ ಬುಲ್ಲನಿಗೆ. ನೋಡಿ, ತರಕಾರಿ ಆದರೆ ಬುಲ್ಲನ ಅವಜೇ ಇರೋದಿಲ್ಲ. ಅದೇ ನಾನ್ ವೆಜ್ ಆಗಬೇಕು, ಬುಲ್ಲ ಹುಲಿ ಆಗ್ತಾಗ. ನೋಡಿ, ಈಗ ನಾವೆಲ್ಲ ಬಂದಿದ್ದೀವಿ. ಇಲ್ಲಿ ದೀಪ ಸ್ಟ್ಯಾಂಡ್ಗಳೆಲ್ಲ ಇಟ್ಟು ಅಲ್ಲಿ ಎಣ್ಣೆ ಹಾಕಿ ಬತ್ತಿಯನ್ನೆಲ್ಲ ಹಾಕಾಯಿತು. ಹಾಗೇನು ಜನ ಎಲ್ಲ ಬರಬೇಕು. ಹಣ್ಣು ದೀಪಕ್ಕೆಲ್ಲ ಬತ್ತಿ ಹಾಕ್ತಾರೆ.
ಇವರು ನಮ್ಮ ಮಂಜಮ್ಮ, ಆಮೇಲೆ ಅವ್ರ ಅಪ್ಪಣ್ಣ ಅಂತ ನಮ್ಮ ಮನೆ ಹತ್ರ 2 ಜನ ಬಂದಿದ್ದಾರೆ. ಇನ್ನು ಬಾಕಿಯವರೆಲ್ಲ ಬರಬೇಕು.